ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕನ್ನಡ ಪ್ರಬಂಧ. ತಾಯಿ ಬಗ್ಗೆ ಕನ್ನಡ ಪ್ರಬಂಧ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ತಾಯಿ ಎಂಬ ಪದಕ್ಕೆ ಯಾವುದೇ ವ್ಯಾಖ್ಯಾನವಿಲ್ಲ. ಈ ಪದವು ಸ್ವಂತ ಸಂಪೂರ್ಣವಾಗಿದೆ. ತಾಯಿ ಪದವನ್ನು ಯಾವುದೇ ರೀತಿಯಲ್ಲಿ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ. ಅಸಹನೀಯ ದೈಹಿಕ ಮಾತನ್ನು ನಂತರ ಮಗುವಿಗೆ ಜನ್ಮ ನೀಡುವ ತಾಯಿಗೆ ದೇವರ ಸ್ಥಾನವನ್ನು ನೀಡಲಾಗುತ್ತದೆ. ಏಕೆಂದರೆ ತಾಯಿ ಮತ್ತು ದೇವರು ತಾಯಿಯ ಮೂಲ ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ್ದಾನೆ. ಮೊದಲಿಗೆ ತಾಯಿ ಮಗುವಿನ ಜನ್ಮ ನೀಡುತ್ತಾಳೆ ಮತ್ತು ನಂತರ ತನ್ನ ನೋವು ಮತ್ತು ದೈಹಿಕ ನೋವುಗಳನ್ನು ಮರೆತು ಮಗುವನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಾಳೆ. ತಾಯಿಯು ನಮ್ಮ ಜೀವನದ ಬಹುಮುಖ್ಯ ಭಾಗವಾಗಿದೆ. ಏಕೆಂದರೆ ತಾಯಿಯು ಮಗುವಿನ ಮೊದಲ ಶಾಲೆ ಮತ್ತು ಉತ್ತಮ ಶಿಕ್ಷಕ ಮತ್ತು ಸ್ನೇಹಿತ ಮತ್ತು ಮಗುವಿಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾಳೆ. ತಾಯಿ ತನ್ನ ಮಗುವಿನೊಂದಿಗೆ ಮಾತ್ರ ಜಗತ್ತಿನಲ್ಲಿ ಅತ್ಯಂತ ಪ್ರೀತಿಯ ಮುದ್ದು. ಆದರೆ ಮಗು ತಪ್ಪು ದಾರಿಯಲ್ಲಿ ನಡೆಯಲು ಪ್ರಾರಂಭಿಸಿದಾಗ ತಾಯಿಗೆ ತನ್ನ ಕರ್ತವ್ಯಗಳನ್ನು ಹೇಗೆ ಉತ್ತಮವಾಗಿ ನಿರ್ವಹಿಸಬೇಕೆಂದು ತಿಳಿದಿರುತ್ತದೆ. ತಾಯಿಯು ತನ್ನ ಮಗು ಯಾವುದೇ ತಪ್ಪು ಸಹವಾಸಕ್ಕೆ ಬಿದ್ದು ತನ್ನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬೇಕೆಂದು ಬಯಸುವುದಿಲ್ಲ. ತಾಯಿ ಯಾವಾಗಲೂ ತನ್ನ ಮಗುವಿನ ಬಗ್ಗೆ ಕಾಳಜಿ ವಹಿಸುತ್ತಾಳೆ. ತಾಯಿಯು ಜಗತ್ತಿನಲ್ಲಿ ದೇವರ ಮತ್ತೊಂದು ರೂಪ. ನಮ್ಮ ದುಃಖಗಳನ್ನು ತಂದುಕೊಂಡು ನಮ್ಮನ್ನು ಪ್ರೀತಿಸುವ ಮತ್ತು ಒಳ್ಳೆಯ ವ್ಯಕ್ತಿಯಾಗುತ್ತಾಳೆ. ದೇವರು ಎಲ್ಲೆಡೆ ವಾಸಿಸಲು ಸಾಧ್ಯವಿಲ್ಲ ಎಂದು ನಂಬಲಾಗಿದೆ. ಆದ್ದರಿಂದ ಅವನು ತಾಯಿಯನ್ನು ಸೃಷ್ಟಿಸಿದನು. ಆದರೂ ತಾಯಿಯೊಂದಿಗೆ ಕೆಲವು ಪ್ರಮುಖ ಕ್ಷಣಗಳನ್ನು ವಿವರಿಸಬಹುದು. ತನ್ನ ಮಕ್ಕಳ ಎಲ್ಲ ದುಃಖವನ್ನು ತೆಗೆದುಕೊಂಡು ಅವರಿಗೆ ಪ್ರೀತಿ ಮತ್ತು ರಕ್ಷಣೆಯನ್ನು ನೀಡುವ ದೇವರ ರೂಪದಲ್ಲಿ, ಯಾವಾಗಲೂ ಒಟ್ಟಿಗೆ ಇರುವ ದೇವರು ರೂಪದಲ್ಲಿ ತಾಯಿ ಈ ಜಗತ್ತಿನಲ್ಲಿ ಅತ್ಯಂತ ವಿಭಿನ್ನ ವ್ಯಕ್ತಿ. ನಮ್ಮ ಧರ್ಮ ಗ್ರಂಥಗಳಲ್ಲಿ ತಾಯಿಯನ್ನು ದೇವತೆಯಂತೆ ಪೂಜಿಸಲಾಗುತ್ತದೆ. ತಾಯಿ ತನ್ನ ಮಕ್ಕಳನ್ನು ಪ್ರತಿ ಕಷ್ಟದ ಸಮಯದಲ್ಲಿ ಬೆಂಬಲಿಸುತ್ತಾಳೆ ಮತ್ತು ತನ್ನ ಮಗುವನ್ನು ಎಲ್ಲ ದುಃಖಗಳಿಂದ ರಕ್ಷಿಸುತ್ತಾಳೆ. ಅಸಹನೀಯ ಸಂಕಟವನ್ನು ಅನುಭವಿಸಿದ ನಂತರವೂ ತಾಯಿ ಮೌನವಾಗಿರುತ್ತಾಳೆ. ಆದರೆ ಮಗುವಿಗೆ ಸ್ವಲ್ಪ ನೋವುಂಟಾದರೆ ಅವಳು ತುಂಬಾ ದುಃಖಿತಳಾಗುತ್ತಾಳೆ ಮತ್ತು ಅಸಮಾಧಾನಗೊಳ್ಳುತ್ತಾಳೆ. ಮಗುವಿನ ದುಃಖ ತಾಯಿಗೆ ಕಾಣಿಸುವುದಿಲ್ಲ. ಮಕ್ಕಳ ದುಃಖವನ್ನು ಹೋಗಲಾಡಿಸಲು ಮತ್ತು ಅವರಿಗೆ ಪ್ರೀತಿ ಮತ್ತು ರಕ್ಷಣೆಯನ್ನು ನೀಡಲು ದೇವರು ತಾಯಿಯನ್ನು ಸೃಷ್ಟಿಸಿದನು. ಅವಳ ತನ್ನ ಮಗುವಿಗಾಗಿ ಇಡೀ ದೇಶ, ಸಮಾಜ ಮತ್ತು ಪ್ರಪಂಚದಿಂದ ಹೋರಾಡುತ್ತಾಳೆ. ತಾಯಿ ತನ್ನ ಮಗುವನ್ನು ರಕ್ಷಿಸಲು ದೇವರು ತಾಯಿಗೆ ಶಕ್ತಿಯನ್ನು ಒದಗಿಸಿದ್ದಾನೆ. ತಾಯಿಯು ಜಗತ್ತಿನಲ್ಲಿ ಅತ್ಯಂತ ಸುಲಭವಾದ ಪದವಾಗಿದೆ ಮತ್ತು ದೇವರ ಸ್ವಂತ ಈ ಪದದಲ್ಲಿ ನೆಲೆಸಿದ್ದಾನೆ. ಯಾವುದೇ ಒಂದು ದಿನದಲ್ಲಿ ತಾಯಿಯ ಪ್ರೀತಿಯನ್ನು ಕಟ್ಟುವುದು ತುಂಬಾ ಕಷ್ಟ. ಆದರೆ ಇನ್ನು ತಾಯಿಯ ದಿನವನ್ನು ಆಚರಿಸಲಾಗುತ್ತದೆ. ಆದ್ದರಿಂದ ಮಗು ತಾಯಿಗೆ ಅರ್ಹವಾದ ಪ್ರೀತಿ ಮತ್ತು ಗೌರವವನ್ನು ನೀಡುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರದಂದು ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ. ಇದರಿಂದ ಮಕ್ಕಳು ಒಂದು ದಿನ ತಮ್ಮ ಎಲ್ಲಾ ಕೆಲಸಗಳನ್ನು ಮರೆತು ತಮ್ಮ ತಾಯಿಯೊಂದಿಗೆ ಸಮಯ ಕಳೆಯುತ್ತಾರೆ ಮತ್ತು ಅವರನ್ನು ನೋಡಿಕೊಳ್ಳುತ್ತಾರೆ. ಕಂಡರೆ ಅಮ್ಮನನ್ನು ಪ್ರತಿದಿನ ಪೂಜಿಸಬೇಕು. ಆದರೆ ತಾಯಿಯ ಮಹತ್ವ ಮತ್ತು ಆಕೆಯ ತ್ಯಾಗದ
ಪ್ರತೀಕವಾಗಿ ಆ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಮಗು ದೊಡ್ಡವನಾದಾಗ ಅವನ ಜವಾಬ್ದಾರಿಯು ಹೆಚ್ಚುತ್ತದೆ ಮತ್ತು ಅವನಿಗೂ ಬೇರೆ ಕೆಲಸಗಳಿರುತ್ತವೆ. ಆದ್ದರಿಂದ ಅವನು ತನ್ನ ತಾಯಿಯೊಂದಿಗೆ ಪ್ರತಿದಿನ ಸಮಯ ಕಳೆಯಲು ಸಾಧ್ಯವಾಗುವುದಿಲ್ಲ. ಅವರು ತಾಯಿಯೊಂದಿಗೆ ಸಮಯ ಕಳೆಯಲು ತಾಯಂದಿರ ದಿನವನ್ನು ಆಚರಿಸುತ್ತಾರೆ. ಈ ಒಂದು ದಿನದಲ್ಲಿ ಅವರು ಮಗುವಿನಂತೆ ಬದುಕಲು ಇಷ್ಟಪಡುತ್ತಾರೆ. ಮಗು ತನ್ನ ತಾಯಿಯನ್ನು ಮೊದಲಿನಂತೆ ಪ್ರೀತಿಸಬೇಕೆಂದು ಬಯಸುತ್ತದೆ. ಅವನ ಬಗ್ಗೆ ಚಿಂತಿಸುತ್ತಾನೆ. ಅವನಿಗೆ ಕಥೆಗಳನ್ನು ಹೇಳುತ್ತಾನೆ. ಮದರ್ ತೆರೇಸಾ ಅವರ ನೆನಪಿಗಾಗಿ ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ. ಮದರ್ ತೆರೇಸಾ ಮಮತಾ ದೇವತೆ. ಆಕೆಯನ್ನು ದೇವರ ಇನ್ನೊಂದು ರೂಪವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಆಕೆಯ ಗೌರವಾರ್ಥವಾಗಿ ಪ್ರತಿ ವರ್ಷ ತಾಯಿ ದಿನವನ್ನು ಆಚರಿಸಲಾಗುತ್ತದೆ. ಸಮಾಜ ಮತ್ತು ಕುಟುಂಬದಲ್ಲಿ ತಾಯಿಯ ಬಹಳ ಮುಖ್ಯ. ತಾಯಿ ಇಲ್ಲದೆ ಜೀವನವನ್ನು ನಿರೀಕ್ಷಿಸಲಾಗುವುದಿಲ್ಲ. ತಾಯಂದಿರು ಇಲ್ಲದಿದ್ದರೆ ಯಾವುದೂ ಇರುವರಿಲ್ಲ. ಸಂತೋಷ ಚಿಕ್ಕದಿರಲಿ ದೊಡ್ಡದಿರಲಿ ತಾಯಿ ಅದರಲ್ಲಿ ಪಾಲ್ಗೊಳ್ಳುತ್ತಾಳೆ. ಏಕೆಂದರೆ ನಮ್ಮ ಸಂತೋಷವು ತಾಯಿಗೆ ಹೆಚ್ಚು ಮುಖ್ಯವಾಗಿದೆ. ತಾಯಿ ತನ್ನ ಮಗುವನ್ನು ಯಾವುದೇ ದುರಾಸೆ ಇಲ್ಲದೆ ಪ್ರೀತಿಸುತ್ತಾಳೆ ಮತ್ತು ಪ್ರೀತಿಗಾಗಿ ಮಗುವನ್ನು ಮಾತ್ರ ಪ್ರೀತಿಸಲು ಬಯಸುತ್ತಾಳೆ. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ತಾಯಿಯು ಪದಗಳಲ್ಲಿ ಹೇಳಲಾಗದ ಅಮೂಲ್ಯ ವ್ಯಕ್ತಿ. ಮಗುವಿನ ಸಣ್ಣ ಅಗತ್ಯಗಳನ್ನು ತಾಯಿ ನೋಡಿಕೊಳ್ಳುತ್ತಾಳೆ. ತಾಯಿ ನಮ್ಮ ಪ್ರತಿಯೊಂದು ಅಗತ್ಯಗಳನ್ನು ಯಾವುದೇ ಪ್ರಯೋಜನವಿಲ್ಲದೆ ನೋಡಿಕೊಳ್ಳುತ್ತಾಳೆ. ತಾಯಿಯ ಇಡೀ ದಿನವೂ ಮಕ್ಕಳ ಅಗತ್ಯಗಳನ್ನು ಪೂರೈಸುವಲ್ಲಿ ಕಳೆಯುತ್ತದೆ, ಆದರೆ ಅವಳ ಮಕ್ಕಳಿಂದ ಏನನ್ನು ಕೇಳುವುದಿಲ್ಲ. ತಾಯಿಯು ತನ್ನ ಮಕ್ಕಳಿಗೆ ತಮ್ಮ ಕೆಟ್ಟ ದಿನಗಳು ಮತ್ತು ಅನಾರೋಗ್ಯದ ಸಮಯದಲ್ಲಿ ರಾತ್ರಿ ಇಡೀ ಎಚ್ಚರಗೊಳ್ಳುವ ವ್ಯಕ್ತಿ. ತಾಯಿಯು ಯಾವಾಗಲೂ ತನ್ನ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಮಗುವಿಗೆ ಮಾರ್ಗದರ್ಶನ ನೀಡುತ್ತಾಳೆ. ಜೀವನದಲ್ಲಿ ಸರಿಯಾದದ್ದನ್ನು ಮಾಡಲು ತಾಯಿ ನಮ್ಮನ್ನು ಪ್ರೇರಿಸುತ್ತಾಳೆ. ಮಗುವಿಗೆ ಮಾತನಾಡಲು ನಡೆಯಲು ಕಲಿಸುವ ತಾಯಿ ಮೊದಲು ಗುರು. ತಾಯಿ ಮಾತ್ರ ಮಗುವಿಗೆ ಶಿಸ್ತು, ಉತ್ತಮ ನಡವಳಿಕೆ ಮತ್ತು ದೇಶ, ಸಮಾಜ, ಕುಟುಂಬದ ಜವಾಬ್ದಾರಿ ಮತ್ತು ಪಾತ್ರವನ್ನು ಅನುಸರಿಸಲು ಕಲಿಸುತ್ತಾರೆ. ತಾಯಿಯು ತನ್ನ ಮಗುವಿನ ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾಳೆ ಮತ್ತು ಮಗುವಿಗೆ ಸರಿ ಮತ್ತು ತಪ್ಪುಗಳನ್ನು ಪ್ರತ್ಯೇಕಿಸಲು ಕಲಿಸುತ್ತಾಳೆ. ತಾಯಿಯನ್ನು ಈ ಜಗತ್ತಿನಲ್ಲಿ ಬೇರೊಂದಿಗೆ ಹೋಲಿಸಲಾಗುವುದಿಲ್ಲ, ಏಕೆಂದರೆ ಮಗುವನ್ನು ಬೆಳೆಸಲು ತಾಯಿ ಮಾಡುವಷ್ಟು ವಾತ್ಸಲ್ಯ, ತ್ಯಾಗ ಮತ್ತು ಶಿಸ್ತು ಯಾರೂ ಮಾಡಲಾರದು. ನಮ್ಮ ತಾಯಿ ಸಮಾಜ ಮತ್ತು ದೇಶದ ಬಗ್ಗೆ ನಮ್ಮ ಜವಾಬ್ದಾರಿಗಳ ನಿಜವಾದ ಅರ್ಥವನ್ನು ಕಲಿಸುತ್ತಾರೆ. ಮಗುವಿಗೆ ಹೊಸದನ್ನು ಕಲಿಸುವ ಈ ನಮ್ಮ ಹಿಂದೆ ಉಳಿದಂತೆ ಸರಿಯಾದ ಕಲಿಕೆಯೊಂದಿಗೆ ಮುನ್ನಡೆಯಲು ಪ್ರೇರೇಪಿಸುವ ತಾಯಿ. ಮಕ್ಕಳ ಬೆಳೆದಂತೆ ತಾಯಂದಿರು ಮತ್ತು ಅವರ ಜೀವನಕ್ಕೆ ಅವರ ಕುಟುಂಬದಲ್ಲಿ ವಿಭಿನ್ನ ಗುರುತುಗಳು ಮತ್ತು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಆದರೆ ಯಾವುದೇ ಮನ್ನಣೆ ಮತ್ತು ದುರಾಸೆ ಇಲ್ಲದೆ ತಾಯಿ ತನ್ನ ಮಕ್ಕಳಿಗೆ ನೋವು ಮತ್ತು ಹಿಂಸೆಯನ್ನು ಪೋಷಿಸುತ್ತಾಳೆ ಮತ್ತು ಸಹಿಸಿಕೊಳ್ಳುತ್ತಾಳೆ. ನಾವು ಎಲ್ಲೇ ಇದ್ದರೂ ತಾಯಿಯ ಆಶೀರ್ವಾದ ನಮ್ಮೊಂದಿಗೆ ಇರುತ್ತದೆ. ತಾಯಿಯು ಆಶೀರ್ವಾದವಿಲ್ಲದೆ ಬದುಕುವುದು ನಮ್ಮ ಕಲ್ಪನೆಗೂ ಮೀರಿದ್ದು. ತಾಯಿಯ ಪ್ರೀತಿಯನ್ನು ಬೇರೆಯವರಿಗೆ ಹೋಲಿಸುವುದು ಸೂರ್ಯನ ಮುಂದೆ ದೀಪವನ್ನು ಬೆಳಗಿಸಿದಂತೆ. ಬೆಳಗ್ಗೆ ಮಗುವನ್ನು ಬಹಳ ಪ್ರೀತಿಯಿಂದ ಸಾಕುತ್ತಾಳೆ ಮತ್ತು ರಾತ್ರಿಯಲ್ಲಿ ಅವಳು ತುಂಬಾ ಪ್ರೀತಿಯಿಂದ ಮಗುವಿಗೆ ಕಥೆಗಳನ್ನು ಹೇಳುತ್ತಾಳೆ. ತಾಯಿಯು ಮಗುವಿಗೆ ಶಾಲೆಗೆ ಸಿದ್ಧವಾಗಲು ಸಹಾಯ ಮಾಡುತ್ತಾಳೆ ಮತ್ತು ಮಗುವಿಗೆ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟವನ್ನು ಸಹ ತಯಾರಿಸುತ್ತಾಳೆ. ಒಬ್ಬ ತಾಯಿ ಬಾಗಿಲಲ್ಲಿ ನಿಂತಿದ್ದಾಳೆ. ಮಧ್ಯಾಹ್ನ ಮಗು ಶಾಲೆಯಿಂದ ಬರುವುದನ್ನು ಕಾಯುತ್ತಿದ್ದಾಳೆ. ತಾಯಿಯ ಮಗುವಿನ ಮನೆ ಕೆಲಸವನ್ನು ನೋಡುತ್ತಾಳೆ. ಕುಟುಂಬದ ಸದಸ್ಯರು ಇತರ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ, ಆದರೆ ತಾಯಿ ಮಗುವಿನ ಮಾತ್ರ ಮೀಸಲಾಗಿರುತ್ತಾರೆ.
ಮಗುವಿಗೆ ಯಾವುದೇ ಹಾನಿ ಉಂಟಾದಾಗ ತಾಯಿ ತನ್ನ ಮಗುವಿನ ಮೇಲೆ ಬಿಕ್ಕಟ್ಟು ಇದೆ ಎಂದು ದೂರದಿಂದಲೇ ಮೂರ್ಖರಾಗುತ್ತಾರೆ. ತಾಯಿಯು ವಾತ್ಸಲ್ಯವೆಂದರೆ ಮಗು ತನ್ನ ತಾಯಿಗೆ ಹೆದರದೆ ಎಲ್ಲವನ್ನೂ ಹಂಚಿಕೊಳ್ಳುತ್ತದೆ. ಮಗು ಎಷ್ಟೇ ದೊಡ್ಡದಾದರೂ ತಾಯಿಗೆ ಸದಾ ಮಗುವಾಗಿ ಇರುತ್ತೆ ಮತ್ತು ಮಗುವಿನಂತೆ ನೋಡಿಕೊಳ್ಳುತ್ತಾಳೆ. ತಾಯಿ ಅವಶ್ಯಕತೆ ನಮಗೆ ತಾಯಿ ಅತ್ಯುತ್ತಮ ಅಡುಗೆ, ಉತ್ತಮ ಮಾತುಗಾರ, ಅತ್ಯುತ್ತಮ ಚಿಂತಕ ಮತ್ತು ಎಲ್ಲಾ ದುಃಖಗಳನ್ನು ಎದುರಿಸಲು ಪರ್ವತದಂತೆ ನಿಲ್ಲುತ್ತಾರೆ. ಆದರೆ ತಾಯಿ ತನ್ನ ಮಗುವಿನ ಉತ್ತಮ ಭವಿಷ್ಯಕ್ಕಾಗಿ ಅವಳಿಗೆ ಬೇಕಾದ ಅವಳನ್ನು ಗದರಿಸುತ್ತಾಳೆ ಮತ್ತು ತಾಯಿ ಯಾವಾಗಲೂ ಮಗುವನ್ನು ಸರಿಯಾದ ವಿಷಯಗಳಿಗಾಗಿ ಬೆಂಬಲಿಸುತ್ತಾರೆ. ತಾಯಿ ಯಾವಾಗಲೂ ಕುಟುಂಬವನ್ನು ಬಂಧದಲ್ಲಿ ಬಂಧಿಸುತ್ತಾಳೆ. ತಾಯಿಗೆ ತನ್ನ ಮಕ್ಕಳ ಬಗ್ಗೆ ತಿಳಿದಿದೆ ಮತ್ತು ಮಗುವಿಗೆ ಸರಿಯಾದ ಮಾರ್ಗವನ್ನು ಹೇಗೆ ತೋರಿಸಬೇಕೆಂದು ತಾಯಿಗೆ ತಿಳಿದಿದೆ. ತಾಯಿ ಹೆಚ್ಚಿನ ಸಮಯವನ್ನು ಮಗುವಿನ ಆರೈಕೆಯಲ್ಲಿ ಕಳೆಯಲಾಗುತ್ತದೆ. ತಾಯಿಯ ಮಾತ್ರ ಮಕ್ಕಳಿಗೆ ಸಂಸಾರ ನೀಡುತ್ತಾರೆ. ತಾಯಿಯೇ ಮಗುವಿಗೆ ಮೊದಲು ಗುರು. ಆರಂಭದಲ್ಲಿ ಮಗು ತಾಯಿಯೊಂದಿಗೆ ಹೆಚ್ಚು ಸಂಪರ್ಕದಲ್ಲಿದೆ. ಆದ್ದರಿಂದ ತಾಯಿಯ ಮಾರ್ಗದರ್ಶನದಲ್ಲಿ ಮಾತ್ರ ಮಗು ಬೆಳೆಯುತ್ತದೆ. ಮಹಾನ್ ವ್ಯಕ್ತಿಯಾಗುವ ಸಂಸ್ಕಾರವನ್ನು ತುಂಬುತ್ತಾಳೆ ಮತ್ತು ತಾಯಿ ಮಾತ್ರ ಮಕ್ಕಳಿಗೆ ಸಾಮಾಜಿಕ ಮಿತಿಗಳಲ್ಲಿ ಬದುಕಲು ಕಲಿಸುತ್ತಾಳೆ. ತಾಯಿ ಮಾತ್ರ ಮಕ್ಕಳಿಗೆ ಉನ್ನತ ಚಿಂತನೆಗಳ ಮಹತ್ವವನ್ನು ತಿಳಿಸುತ್ತಾಳೆ. ತಾಯಿಯು ತನ್ನ ಮಗುವಿನ ಗುಣಮಟ್ಟವನ್ನು ಮಾಡಲು ತನ್ನ ಸಂಪೂರ್ಣ ಕೊಡುಗೆಯನ್ನು ನೀಡುತ್ತಾಳೆ. ಯಾವುದೇ ವ್ಯಕ್ತಿ ಪಾತ್ರವು ಅವನ ತಾಯಿಯ ಬುದ್ಧಿವಂತಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ತಾಯಿ ತನ್ನ ಮಗುವಿನ ಅತ್ಯಂತ ಪ್ರೀತಿಯಳು. ತಾಯಿ ತನ್ನ ಮಗುವಿಗಾಗಿ ಪ್ರಪಂಚದಾದ್ಯಂತ ಹೋರಾಡುತ್ತಾಳೆ. ಆದರೆ ತಾಯಿ ತನ್ನ ಮಗುವಿನ ಮೇಲಿನ ಕುರುಡು ಪ್ರೀತಿ ಮಗುವಿಗೆ ಹಾನಿಕಾರಕವೆಂದು ಸಾಬೀತುಪಡಿಸುತ್ತದೆ. ಇಂದಿನ ಓಟದ ಜೀವನದಲ್ಲಿ ಮಾನವರು ತಮ್ಮ ಇತರ ಸಮಸ್ಯೆಗಳಿಗೆ ಅಥವಾ ಸಂತೋಷಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ ಮತ್ತು ಇತರ ವಿಷಯಗಳ ಕಾರಣದಿಂದಾಗಿ ತಮ್ಮ ತಾಯಿಯನ್ನು ನಿರ್ಲಕ್ಷಿಸುತ್ತಾರೆ. ನಾವು ನಮ್ಮ ತಾಯಿಯನ್ನು ಎಂದಿಗೂ ಮರೆಯಬಾರದು, ಏಕೆಂದರೆ ನಾವು ಅವಳ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ನಿಮ್ಮ ಸಂತೋಷ ಮತ್ತು ದುಃಖಗಳಲ್ಲಿಯೂ ಇರಬೇಕು, ಆದರೆ ನಿಮ್ಮ ತಾಯಿಯನ್ನು ಮರೆಯಬೇಡಿ, ತಾಯಿಯನ್ನು ಬಿಡಬೇಡಿ. ನಾವು ನಮ್ಮ ತಾಯಿಯನ್ನು ಎಂದಿಗೂ ಮರೆಯಬಾರದು, ಏಕೆಂದರೆ ನಾವು ಅವಳ ಋಣವನ್ನು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ನಮ್ಮ ಸಂತೋಷ ಮತ್ತು ದುಃಖಗಳಲ್ಲಿಯೂ ಇರಬೇಕು, ಆದರೆ ನಿಮ್ಮ ತಾಯಿಯನ್ನು ಮರೆಯಬೇಡಿ, ತಾಯಿಯನ್ನು ಬಿಡಬೇಡಿ. Thank you for visiting this video. Thank you for sharing this video. Thank you for subscribe. Share for all group in your friend. Thank you for watching. ಧನ್ಯವಾದಗಳು.